ನಮ್ಮೊಟ್ಟಿಗೆ ಹಿತೇಶ್ ರೈ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹಿತೇಶ್ ರೈ. ಆಮೇಲೆ ಮೊಹಮ್ಮದ್ ಆಸಿಫ್ ಜಿಲ್ಲಾ ಯುವ ಉಪಾಧ್ಯಕ್ಷರು, ಸತ್ತರ್ ಬಂದರ್ ಯುವ ಅಧ್ಯಕ್ಷರು ಮಂಗಳೂರು ದಕ್ಷಿಣ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತಿಸುತ್ತಾ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ HD ದೇವೇಗೌಡರು ಹಾಗೂ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಒಂದು ದೇಶಕ್ಕಾಗಿ, ಒಂದು ದೇಶದ ಒಂದು ಅಭಿವೃದ್ಧಿ, ದೇಶದ ರಕ್ಷಣೆಗೋಸ್ಕರ ಇವತ್ತು ನಾವು NDA ಮೈತ್ರಿಕೂಟ ಸೇರುವಂಥ ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತು ಜಗತ್ತಿನಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ನಾಯಕನಾಗಿ ನಮ್ಮ ನರೇಂದ್ರ ಮೋದಿಯವರು ಇಡೀ ವಿಶ್ವದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಆದ ಕಾರಣ ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒತ್ತೆಯಾಗಿ ನಾವು ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರ ಕೈ ಬಲಪಡಿಸುವ ದೃಷ್ಟಿಯಲ್ಲಿ ಹಾಗೂ ಅತಿ ಹೆಚ್ಚು 400 ಸೀಟಿಗಿಂತ ಹೆಚ್ಚವಾಗಿ ನಾವು ಒಂದು ದೇಶದಲ್ಲಿ ಒಂದು MP ಸ್ಥಾನವನ್ನು ಗಳಿಸುವ ಮುಖಾಂತರ ಇವತ್ತು ನಾವೆಲ್ಲರೂ ಜೊತೆಗೂಡಿದ್ದೇವೆ. ಹಾಗೂ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ನಮ್ಮ ದೇಶದ ಗಡಿ ಕಾಯುವಂತಹ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಅವರು ಅವರ ಮನೆ ಮಠ ಎಲ್ಲವನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ ಅವರು ಒಂದು ದೇಶದ ಗಡಿ ಕಾಯೋಕ್ಕೆ ಹೋಗಿರ್ತಕ್ಕಂಥ ಒಂದು ಒಳ್ಳೆಯ ಆಲೋಚನೆ ಉದ್ದೇಶದಿಂದ ಕೆಲಸಕ್ಕೆ ಸೇರಿದಂಥದ್ದು. ಅವರು ಈಗ ನಮ್ಮ ಜಿಲ್ಲೆಯ ಒಂದು ಅಭ್ಯರ್ಥಿ ಆಗಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಹಾಗಾಗಿ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಅವರು ಶ್ರಮಿಸಲಿದ್ದಾರೆ. ಹಾಗೂ ಅವರು ಕೂಡ ಒಂದು ಒಳ್ಳೆಯ ವಿದ್ಯಾವಂತರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೆಲ್ಲ ತುಂಬ ವಾಟರ್ ಬೇಸ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಹಾಗೆ ರೆವೆನ್ಯೂ ಬರುವಂಥ ತುಂಬ ಕೆಲಸಗಳನ್ನು ಆಗಲಿಕ್ಕಿದೆ. ಅಂಥದಕ್ಕೆ ಅವರ ಜೊತೆಗೂಡ್ತಾರೆ. ಅವರು ಈ ಕೆಲಸಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ತರ್ತಾರೆ ಅಂತ ಎಂಬ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಯುವ ಘಟಕದಿಂದ ಹಾಗೂ ನಮ್ಮ JDS ಪಕ್ಷದಿಂದ ನಾವು ಅವರ ಕೈಯನ್ನು ಜೋಡಿಸಿದ್ದೇವೆ. ಹಾಗೂ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ನಮ್ಮ ಘಟಕಗಳ ಹಾಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಯುವ ಜನತಾದಳ ಕಾರ್ಯಕರ್ತರು ಅವರ ಜೊತೆಗೆ ನಿಂತು ಅವರ ಒಂದು ದೊಡ್ಡ ಒಂದು ಮತಗಳಿಂದ ಗೆಲ್ಲುವಂತಹ ಕೆಲಸಕ್ಕೆ ನಾವೆಲ್ಲರ ಜೊತೆಗೆ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಅದೇ ರೀತಿ ಇಲ್ಲಿ ಕೂಡ ಎಲ್ಲ ನಾಯಕರು ನಾವು ಜೊತೆಯಾಗಿದ್ದೇವೆ. ಅವರ ಜೊತೆಗೆ ನಾವು ಕ್ಯಾಂಪೇನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಕೂಡ ಅವರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ. ಈಗ ಕಾಂಗ್ರೆಸ್ ಜೊತೆ ಇದ್ದಾರಲ್ಲ, ಮತ್ತೆ ಕಾಂಗ್ರೆಸ್ ಈಗ ನಮಗೆ ಸೇರ್ಬೋದಲ್ಲ, ಅವರು ಸಹ ಕೊಂಬಾದಿ ಪಕ್ಷ ಅಂತ ಈಗ ಹೇಳ್ಬೋದಲ್ಲ. ಅದು ರಾಜಕೀಯದಲ್ಲಿ ವ್ಯತ್ಯಾಸದಲ್ಲಿ ಬರ್ತದೆ. ಇಡೀ ದೇಶದಲ್ಲಿ ನೋಡುವಾಗ ಯಾರ್ಯಾರ ಜೊತೆ ಹೋಗಿದ್ದಾರೆ, ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನು ನಾವೀಗ ಕೇಳುವಂಥದ್ದು ಏನಿಲ್ಲ. ನಿಮಗೆ ಗೊತ್ತಿದೆ, ಮಾಧ್ಯಮದವರು ನಮಗಿಂತ ದೊಡ್ಡ ವ್ಯಕ್ತಿಗಳು, ನಿಮಗೆ ಗೊತ್ತಿದೆ ದೇಶದಲ್ಲಿ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ. ಒಮ್ಮೊಮ್ಮೆ ಇವರು ಅವರ ಜೊತೆ ಹೋಗ್ತಾರೆ, ಅವರು ಇವರ ಜೊತೆ ಬರ್ತಾರೆ, ಎಲ್ಲಿಗೆ ಬರುವುದಿಲ್ಲಲ್ಲ. ಎಲ್ಲ ಆದ ಘಟನೆ ಇತಿಹಾಸನೇ ಇದೆ ಅಲ್ಲ ದೇಶದಲ್ಲಿ. ಈಗ ಹೊಸತೇನು ನಾವು ಸೇರಿಸುವಂಥದ್ದಲ್ಲ. ಈಗ ಇಲ್ಲ ಬೆಂಬಲ ನಾವು ಮುಂಚಿನ ದಿವಸದಿಂದ ಕೂಡ ನಾವು BJP ಕಚೇರಿಯಲ್ಲಿ ಒಂದು ಜಂಟಿಯಾಗಿ ನಾವು ಮೀಟಿಂಗನ್ನು ಮಾಡಿದ್ದೇವೆ. ಎಲ್ಲವನ್ನು ನಾವು ಬೆಂಬಲವನ್ನು ಸೂಚಿಸಿದ್ದೇವೆ. ಹಾಗಾದರೆ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿ ಸ್ಥಳೀಯವಾಗಿ ಬೂತ್ ಮಟ್ಟದಲ್ಲಿ ಎಲ್ಲ ಅವರ ಜೊತೆ ಸೇರಿದ್ದಾರೆ. ಎಲ್ಲಿ ಅವರ ಪ್ರಾಬಲ್ಯ ಜಾಸ್ತಿ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಅವರ ಜೊತೆ ಸೇರಿದ್ದಾರೆ. ಎಲ್ಲಿ ನಮ್ಮ ಪ್ರಾಬಲ್ಯ ಜಾಸ್ತಿ ಇದೆ ಅಲ್ಲಿ ನಮ್ಮವರ ಜೊತೆಗೆ ಅವರು ಸೇರಿದ್ದಾರೆ. ಈಗ ನಮ್ಮ ಕುಪ್ಪೆಬಲದಲ್ಲಿ ನಮ್ಮಲ್ಲಿ ಪಂಚಾಯತ್ ಇದೆ. ಸೊ ಅಲ್ಲಿ ಏನಾಗ್ತಾರೆ, ಅವರು ನಮ್ಮ ಜೊತೆ ಸೇರ್ತಾರೆ. ಅದೇ ಪ್ರಧಾನಿ ಪಕ್ಷ ಆಗ ನಾವು ಕಾಂಗ್ರೆಸ್ ಜೊತೆಗೆ ಕೂಡ ಇದ್ದೇವೆ. ಈಗ ನಾವು BJP ಜೊತೆ ಕೂಡ ಮುಂಚೆ ಸಹ ಸರ್ಕಾರ ಮಾಡಿದ್ದೇವೆ. ಹಾಗೇನಿಲ್ಲ, ನಾವು BJP NDA ಕೂಟದಲ್ಲಿ ಇರ್ತೇವೆ. ನೋಡಿ, ಅವರು HD ದೇವೇಗೌಡರು ಒಬ್ಬ ಕನ್ನಡಿಗ, ಒಂದು